ಈ ಮೇಷರಾಶಿಯಲ್ಲಿ ಬರ್ತಕ್ಕಂತಹ ಒಂದು ಭರಣಿ ನಕ್ಷತ್ರ ಲೀಲು ಲೇಲೋ ಅನ್ನುವಂತಹ ಮೊದಲಾಕ್ಷರಗಳಿಂದ ಪ್ರಾರಂಭವಾಗ್ತಕ್ಕಂತಹ ಜನ್ಮ ನಕ್ಷತ್ರದವರಿಗೆ ಈ ಒಂದು ಫಲ ಅನ್ವಯ ಆಗುತ್ತೆ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಜನರು, ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಫಲವನ್ನು ನೋಡೋದಾದರೆ, ಈ ಜನರು ಯಾವ ರೀತಿ ಇರ್ತಾರೆ ಅಂತಂದರೆ, ತಮ್ಮ ಸಾಧನೆಗಳನ್ನು ಮಾಡಿಕೊಳ್ಳಲು ತಮ್ಮ ಎಲ್ಲ ಸಾಮರ್ಥ್ಯಗಳನ್ನು ಹೊರಹಾಕ್ತಕ್ಕಂಥದ್ದು. ಅಂದರೆ ಏನಿರುತ್ತೆ ಅವರಲ್ಲಿ ಒಂದು ಪ್ರಯತ್ನಗಳನ್ನು, ಏನೇ ಒಂದು ಕೆಲಸ ಮಾಡಿದರೂ ಕೂಡ ಒಂದು ಎಫರ್ಟ್ ಹಾಕ್ತಕ್ಕಂಥದ್ದು ಜಾಸ್ತಿ, ಭಾಳಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇರತಕ್ಕಂತಹ ಈ ಜನ, ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅದು ಸಂತಸದಾಯಕ ಮತ್ತು ರೋಮಾಂಚಕಾರಿ. ಈ ಭರಣಿ ನಕ್ಷತ್ರಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಆರ್ಥಿಕವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದು. ಯಾಕಂತಂದರೆ ಇಲ್ಲಿ ಒಂದು ವಿಚಾರ ಗೊತ್ತಾಗ್ತದೆ. ಒಂದು, ಬಹಳಷ್ಟು ಸಂತೋಷವಾಗಿರ್ತಾರೆ, ಬಹಳಷ್ಟು ಖುಷಿಯಾಗಿರಬೇಕು ಅನ್ನುವಂಥ ಪ್ರಯತ್ನದಲ್ಲಿರ್ತಾರೆ. ಆಮೇಲೆ ಈ ಒಂದು ಕಾರ್ಯಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಆರ್ಥಿಕ ಲಾಭವನ್ನು ಪಡಿತಕ್ಕಂಥದ್ದು. ಆಮೇಲೆ ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರು ಯಾವತ್ತಿಗೂ ನೇರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ, ಅವರ ಮನಸ್ಸಿನಲ್ಲಿ ಏನು ಬರುತ್ತೋ ಅದನ್ನು ನೇರವಾಗಿ ಮಾತನಾಡ್ತಕ್ಕಂಥ ಒಂದು ಮನಸ್ಥಿತಿ ಉಳ್ಳಂತಹ ವ್ಯಕ್ತಿತ್ವದವರು ಈ ಒಂದು ಭರಣಿ ನಕ್ಷತ್ರದವರು. ಆಮೇಲೆ ಇವರು ಏನಾಗುತ್ತೆ, ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ಜನರ ಎದುರಿಗೆ ಹೇಳಲಾರದೆ ಬಹಳಷ್ಟು ಗುಪ್ತವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಹೊಂದಿರ್ತಕ್ಕಂಥದ್ದು. ಯಾಕಂತಂದರೆ ಕೆಲವೊಂದು ವಿಚಾರಗಳನ್ನು ಬಹಳಷ್ಟು ಶೇರ್ ಮಾಡ್ಕೊಳ್ಳಲ್ಲ. ಯಾವುದೇ ಇದ್ರೂ ಕೂಡ ಅವರು ಮನಸ್ಸಿನಲ್ಲಿನೇ ಇಟ್ಟುಕೊಂಡು ಸಾಕಷ್ಟು ಯೋಚನೆ ಮಾಡ್ತಕ್ಕಂಥದ್ದು. ಜೊತೆಗೆ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ನೇರವಾಗಿ ಮಾತನಾಡ್ತಕ್ಕಂಥ ನಿಷ್ಠುರವಾಗಿರ್ತಕ್ಕಂಥ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ವೀಕ್ಷಕ